ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಮರೀದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ದೋಸೆ ಹಾಕಿದ್ದೆ. ಲೋಚನ್ಗೂ ದೋಸೆ ಹಾಕ್ಕೊಟ್ಟು ಅವನು ಸ್ಕೂಲ್ಗೆ ಹೋಗಾಯಿತು. ಇನ್ನು ವೇದಾಂತಿದ್ದಾನೆ, ಅವನು ತಿಂಡಿ ಕೇಳ್ತಿದ್ದ ಅಂತ ಹೇಳಿ ದೋಸೆ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ವಾಷಿಂಗ್ ಹಾಕಬೇಕು. ಈ ದೋಸೆ ಚಪಾತಿ ಮತ್ತು ಈ ಪೂರಿ ಸಾವಿಗೆ ಈ ಥರದ್ದೆಲ್ಲ ಆದರೆ ನಾವು ತಿನ್ನಿಸೋ ಅವಶ್ಯಕತೆನೇ ಇಲ್ಲ. ನನ್ನ ಮಕ್ಕಳಿಗೆ ಅವರೇ ತಿನ್ಕೊಬಿಡ್ತಾರೆ. ದೋಸೆ ಇಡ್ಲಿ ಈ ಥರದ್ದಂದರೆ ಇಷ್ಟಪಡ್ತಾರೆ. ರೈಸ್ ಐಟಮ್ ಅಂದ್ರೇ ಇಷ್ಟಪಡಲ್ಲ. ನಾವೇ ತಿನ್ನಿಸ್ಬೇಕು. ಅದು ತಿನ್ನಿಸೋಕ್ಕೂ ಗಂಟೆಗಟ್ಟಲೆ ಮಾಡ್ತಾರೆ. ನಾವಾಗೆ ತಿನ್ನಿಸ್ತೀವಿ ಅಂದ್ರೂ ಒಂದು ಟೈಮ್ ಊಟ ತಿನ್ನೋಕ್ಕಿಲ್ಲ ಅಂದರೂ 1 1.5 ಗಂಟೆ ಟೈಮ್ ಬೇಕು ಮಕ್ಳಿಗೆ ಊಟ ತಿನ್ನಿಸೋಕ್ಕೆ. ಆ ರೀತಿ ಹಿಂಸೆ ಕೊಡ್ತಾರೆ ರೈಸ್ ಐಟಮ್ಸ್ ಆದರೆ. ಈ ದೋಸೆ ಚಪಾತಿ ಪೂರಿ ಈ ಥರದ್ದೆಲ್ಲ ಆದರೆ ಅವ್ರಿಗೆ ಹಾಕ್ಕೊಟ್ರೆ ಸಾಕು, ಅವರೇ ತಿನ್ಕೊತಾರೆ. ಹಾಗಾಗಿ ಜಾಸ್ತಿ ಈ ಪೂರಿ ಚಪಾತಿ ದೋಸೆ ಇಡ್ಲಿ ಸಾವಿಗೆ ಜಾಸ್ತಿ ಮಾಡ್ತೀನಿ. ಯಾಕಂದರೆ ಸಾವಿಗೆ ನಾನು ಇಬ್ಬರು ಮಕ್ಳಿಗೂ ಇಷ್ಟ. ಸಾವಿಗೆ ಉಪ್ಪಿಟ್ಟು ತರಕಾರಿ ಹಾಕಿ ಸಾವಿಗೆ ಉಪ್ಪಿಟ್ಟು ಮಾಡಿಕೊಟ್ರೆ ದೋಸೆ ಕೇಳಿದ ದೋಸೆ ಹಾಕ್ಕೊಟ್ಬಿಟ್ಟು ಬಾಕಿ ಕೆಲಸ ಎಲ್ಲ ಮಾಡಬೇಕು. ದೋಸೆನ ತುಂಬ ಮಂದಿಗೆ ಹಾಕಿದ್ರೆ ಮಾತ್ರ ಒಂಥರ ಜಾಸ್ತಿ ಇಷ್ಟಪಡಲ್ಲ, ಅರ್ಧ ದೋಸೆ ತಿಂತಾರೆ ಅಷ್ಟೇ. ಈ ಥರ ತೆಲುವಾಗಿ ಹಾಕ್ಕೊಟ್ರೇ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗೋದು. 1-2 3 ದೋಸೆ ತಿಂತಾರೆ ತೆಲುವಾಗಿ ಹಾಕ್ಕೊಟ್ರೆ. ಮಂದಕ್ಕೆ ಏನಾದ್ರು ದೋಸೆ ಹಾಕ್ಬಿಟ್ರೆ ಒಂದು ದೋಸೆನೂ ನೆಟ್ಟಿಗೆ ತಿನ್ನಲ್ಲ, ಒಂದು ಅರ್ಧ ದೋಸೆ ಮುಕ್ಕಾಲು ದೋಸೆ ತಿಂದ್ಬಿಡ್ತಾರೆ. ಹಾಗಾಗಿ ಈ ಥರ ತೆಲುವಾಗಿ ಹಾಕೋದು ಯಾವಾಗಲೂ ದೋಸೆನ. ನಮಗೆ ಬೇಕಾದರೆ ಸ್ವಲ್ಪ ಮಂದಕ್ಕೆ ಹಾಕ್ಕೊತೀನಿ. ಮಕ್ಳಿಗಾದರೆ ಮಾತ್ರ ಈ ಥರ ತೆಲುವಾಗಿ ಹಾಕ್ಕೊಳ್ಳೋದು. ಇನ್ನು ದೋಸೆಗೆ ಅಂತ ಚಟ್ನಿ ಮಾಡಿಲ್ಲ, ಯಾಕಂದರೆ ಲೋಚನ್ ಬಾಕ್ಸಿಗೆ ಕೊಡೋದ್ರಿಂದ ಚಟ್ನಿ ಮಾಡಲ್ಲ, ಸಾಂಬಾರೇ ಮಾಡಿಬಿಡ್ತೀನಿ. ಅವರು ಅಷ್ಟೇ ಚಟ್ನಿ ಅಷ್ಟೇನು ಲೈಕ್ ಮಾಡಲ್ಲ. ಚಟ್ನಿ ಅಂದ್ರೂ ಇಷ್ಟಪಡಲ್ಲ ಅಷ್ಟು ಮಕ್ಕಳು. ಸಾಂಬಾರೇ ಇರಬೇಕು ಅವ್ರಿಗೆ ಏನೇ ಇದ್ರೂ. ಹಾಗಾಗಿ ದೋಸೆ ಇಡ್ಲಿ ಏನೇ ಮಾಡಿದ್ರು ಬರೀ ಸಾಂಬಾರೇ ಮಾಡೋದು. ಚಟ್ನಿ ಮಾಡಿದ್ರೆ ನನಗೋಸ್ಕರ ಮಾತ್ರ ಮಾಡ್ಕೋಬೇಕು. ಇನ್ನು ಅವ್ರ ಅಪ್ಪ ಮಕ್ಕಳು 3 ಜನನೂ ಚಟ್ನಿ ಜೊತೆ ದೋಸೆ ಆಗಲಿ ಇಡ್ಲಿ ಆಗಲಿ ತಿನ್ನಲ್ಲ. ಅದಕ್ಕೆ ನನಗೊಬ್ಬಳಿಗೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳಿ 4 ಜನಕ್ಕೂ ಸೇರಿ ಸಾಂಬಾರೇ ಮಾಡಿಬಿಡೋದು. ಬಾ, ದೋಸೆ ರೆಡಿ ಆಯಿತು. ಮತ್ತಿಗೆ ಎತ್ಕೊಡ್ಲಾ? ಎತ್ಕೊಡೋದ ಎತ್ಕೊತೀಯಾ? ಲೋ, ನೀನು 2 ಕೈಯಲ್ಲಿ ಇಟ್ಟು ಎತ್ಕೊ. ಹಂಗೆ ತಟ್ಟೆ ತೆಗಿಯಕ್ಕೆ ಬರಲ್ವಾ? ವೇಸ್ಟ್ ಮಾಡ್ದೇನೆ ತಿನ್ಬೇಕು. ಒಂದೇ ದೋಸೆ ಹಾಕಿದ್ದೀನಿ, ಹೋಗು. ಸಾಂಬಾರು ಚೆಲ್ಬಿಟ್ಟಿಯಲ್ಲ. ಬಟ್ಲಲ್ಲಿ ಕೇಳ್ತೀಯಲ್ಲ ಅಂತ ಬಟ್ಲಲ್ಲಿ ಹಾಕ್ದೆ. ಕೊಡು ಸರಿ, ತಟ್ಟೆಗೆ ಹಾಕ್ಕೊಡ್ತೀನಿ. ಏನ ಯಾಕೆ? ನನ್ನ ಮಗ ಅವನೇ ತಿಂಡಿ ಇಸ್ಕೊಬಂದು ಅವನೇ ತಿಂತಾ ಇದ್ದ ಇವತ್ತು. ಸೊ ನನಗಿದೊಂದು ಕೆಲಸ ಕಡಿಮೆ ಆಯ್ತು ಇವತ್ತು. ಸರಿ, ಅವ್ನು ತಿಂಡಿ ತಿನ್ನೋಷ್ಟರಲ್ಲಿ ಬಟ್ಟೆ ಎಲ್ಲ ಒಣಗಾಕ್ಬಿಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಇನ್ನು ನಾನು ತಿಂಡಿ ತಿನ್ಕೋಬೇಕು. ಬಟ್ಟೆ ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಆಗೋಯಿತು. 2 ದಿನ ಬಟ್ಟೆ ವಾಶ್ ಮಾಡಿಲ್ಲ ಅಷ್ಟೇ, ಅದಕ್ಕೆ ಎಷ್ಟೊಂದು ಬಟ್ಟೆ ದಿನ ವಾಶ್ ಮಾಡ್ತಾಯಿದ್ರೆ ಏನೋ ಅಷ್ಟು ಅನಿಸಲ್ಲ. 1 ದಿನ ಗ್ಯಾಪ್ ಇಟ್ಬಿಟ್ರೆ ಸಾಕು, ಎಷ್ಟು ಬಟ್ಟೆ ಹೆಂಗಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ, ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಮಿಷಿನ್ಗೆ ಹಾಕಿದ್ದೆ ಇವತ್ತು. ಇನ್ನು ನಾನು ತಿಂಡಿ ಮಾಡ್ಕೊಬಿಡೋಣ ಅಂತ ಹೇಳಿ ನನಗೂ ದೋಸೆನೇ ಹಾಕ್ಕೊತಾ ಇದ್ದೀನಿ. ದೋಸೆಗೆ ನಿನ್ನೆ ಚಪಾತಿಗೆ ಅಂತ ಸೊಪ್ಪು ಸೌರೆಕಾಯಿ ಪಲ್ಯ ಮಾಡಿದ್ದೆ.
ಅದೇ ಪಲ್ಯ ಸ್ವಲ್ಪ ಮಿಕ್ಕೈತೆ. ನಮಗೆ ಐತೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ದೋಸೆಗೆ ಪಲ್ಯ ಬಿಸಿ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳಿ ಪಲ್ಯನ ಬಿಟ್ಟು ದೋಸೆ ಮಾಡ್ಕೊತಾ ಇದ್ದೀನಿ. ಒಂದೆರಡು ದೋಸೆ ತಿಂದ್ಬಿಟ್ಟು ಇನ್ನೂ ಹೊರಗಡೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ನಮ್ಮ ಮನೆಯವ್ರು ಇದ್ದಿದ್ರೆ ಅವರೇ ಡ್ರಾಪ್ ಮಾಡ್ತಾಯಿದ್ರು, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಾನು ನನ್ನ ಮಗ ಇದ್ದರೆ ಬಸ್ ಹೋಗ್ತೀವಿ, ಇಲ್ಲ ಅಂದರೆ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು. ತಿಂಡಿ ತಿನ್ಬೋದು, ಸ್ವಲ್ಪ ಹೊರಗಡೆ ಕೆಲಸ ಇದೆ. ಹಾಗಾಗಿ ವೇದಾಂತ್ ಅಣ್ಣನ ಕಾರ ಎತ್ಕೊಂಡು ಯಾಕೆ ಆಟಾಡ್ತಿದ್ಯಾ? ಹನ್ನೊಂದು ಅವ್ನು ಬಂದು ಅಲ್ತಾನೆ ಮಡಗ್ಬಿಡು, ಚಾರ್ಜ್ ಖಾಲಿ ಮಾಡಬೇಡ. ಎರಡು ನಿಂದೆ. ಹಾಂ, ಹನ್ನೊಂದು ಅದು ವರ್ಕ್ ಆಗಲ್ಲ ಕಣ. ಆ ರೆಡ್ ಕಲರ್ ಹನ್ನೊಂದು ಮಡಗ್ಬಿಡು. ನಮ್ಮಪ್ಪ ಅಲ್ಲ ಈಸ್ಕೊಟ್ಟಿರೋದು, ನಿಮ್ಮಪ್ಪನೇ. ಅಲ್ಲಿ ರೆಡ್ದು ಅವನದು ಮಡಗ್ಬಿಡು. ಅವ್ನು ಬಂದರೆ ಅಲ್ತಾನೆ. ಅಣ್ಣ ಪಾಪ ಅಲ್ವಮ್ಮ, ಸ್ಕೂಲ್ಗೆ ಹೋಗಿದ್ದಾನೆ. ಮಡಗ್ಬಿಡಮ್ಮ, ಚಾರ್ಜ್ ಖಾಲಿ ಮಾಡಬೇಡ. ನೀನು ನಿನ್ನ ಕಾರಲ್ಲಿ ಆಟಾಡು. ಬ್ಲೂ ನಿಂದು, ರೆಡ್ ಅವನದು. ಸರಿ, ಅವ್ನು ಬಂದಮೇಲೆ ಕೊಟ್ಬಿಡ್ಬೇಕು. ಸರಿ ಆಟಾಡು, ಸರಿ ಆಟಾಡು. ಸಂಜೆ ಆದಮೇಲೆ ಅವ್ನು ಬಂದ ತಕ್ಷಣ ಕೊಟ್ಬಿಡ್ಬೇಕು, ಅಲ್ಲಬಾರ್ದು. ಅಪ್ಪ ಈಸ್ಕೊಟ್ಟಿದ್ದು ಅಣ್ಣನಿಗೊಂದು ನಿನಗೊಂದು ಅಂತ ಈಸ್ಕೊಟ್ಟಿದ್ದು ಕಣ. ಇನ್ನು ರೆಡಿಯಾಗಿ ಹೊರಟ್ವಿ. ಆಟೋಗೆ ಹೋದರೆ 200 ರೂಪಾಯಿ ಬೇಕು. ಹಾಗಾಗಿ ಬಸ್ಗೆ ಹೋಗ್ಬಿಟ್ಟು ಬಸ್ಗೆ ಬಂದುಬಿಡೋಣ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಬಸ್ಗೆ ಹೋಗ್ತಾಯಿದ್ದೀವಿ. ಆಟೋಗಾದರೆ 250 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಬಸ್ಗೆ ಹೋಗಿ ಬಸ್ಗೆ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನಮ್ಮ ಮನೆಯವರಿದ್ದರೆ ಆಗಿರೋದು, ಹೆಂಗೋ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು. ನನ್ನ ಮಗ ನೋಡಿ ಬೆಳಿಗ್ಗೆ ಹಾಕಿದ ರಂಗೋಲಿನೆಲ್ಲ ಆವಾಗಲೇ ಹೆಂಗೆ ಕೆಲ್ಸ ಹಾಕಿದ್ದಾನೆ ಅಂತ ಕಾಲಲ್ಲಿ ಹಾಕಿ ಎಲ್ಲನೂ ಉಜ್ಜಿಬಿಡ್ತಾನೆ. ರಂಗೋಲಿ ಹಾಕಿದ್ರೇ ಆಗಲ್ಲ ನನ್ನ ಮಗನಿಗೆ. ಒಂದು ಅರ್ಧ ಗಂಟೆ ಇರುತ್ತೆ ಅಷ್ಟೇ ನಮ್ಮ ಬಾಗಿಲಲ್ಲಿ. ಆವಾಗಲೇ ನನ್ನ ಮಗನ ಕಾಲು ಕೆಳಗಡೆ ಸಿಕ್ಕಿ ಎಲ್ಲನೂ ಫಿನಿಷ್ ಮಾಡಿರ್ತಾನೆ. ಇನ್ನು ಈ ಬ್ಯಾಂಕಲ್ಲಿ ಕೆಲಸ ಐತೆ, ಸ್ವಲ್ಪ ಮುಗಿಸ್ಕೊ ಬಂದ್ಬಿಡೋಣ ಅಂತ ಹೋದರೆ ಬ್ಯಾಂಕಲ್ಲಿ ವೆಯ್ಟ್ ಮಾಡಿನೇ ಸಾಕಾಗ್ಬಿಡುತ್ತೆ. ಹಾಗಾಗಿ ಬ್ಯಾಂಕಿಂದ ಬರೋದು ಸ್ವಲ್ಪ ಲೇಟ್ ಆಗೋಯಿತು, 4:15. ಇನ್ನು ನಮ್ಮ ಮನೆಯವರು ಹೊರಗಡೆ ಹೋಗಿರೋದ್ರಿಂದ ಲೋಚರ್ನ ಬೇರೆ ಹೋಗಿ ಪಿಕಪ್ ಮಾಡ್ಕೋಬೇಕಾಗಿತ್ತು. ಸರಿ ಅಂತ ಹೇಳಿ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಅಲ್ಲಿಂದನೇ ಆಟೋ ಮಾಡಿಕೊಂಡು ಡೈರೆಕ್ಟ್ ಸ್ಕೂಲ್ ಹತ್ರನೇ ಹೋಗಿದ್ದೆ. ಟೈಮ್ 4:40 ಆಗಿತ್ತು. ತುಂಬ ಲೇಟ್ ಆಗೋಯಿತು. 4 ಗಂಟೆಗೆ ಸ್ಕೂಲ್ ಬಿಡೋದು, 40 ನಿಮಿಷ ಜಾಸ್ತಿ ಆಗೋಯಿತು. ಒಬ್ಬನೇ ಕುಂತಿದ್ದ. ಸರಿ ಅಂತ ಹೇಳಿ ತಿಂಡಿ ಕೊಡಿಸ್ಬಿಟ್ಟು ಕರ್ಕೊಬಂದರೆ ಮನೆಗೆ. ಇನ್ನು ಇವಾಗಿಂದ ನನಗೆ ಗೇಮ್ ಶುರುವಾಗುತ್ತೆ. ಸುಮ್ಮನಿರೋ ಅಂತ ಹೇಳ್ಕೊಂಡು ಒಬ್ಬರಿಂದ ಒಬ್ಬರು ಓಡಾಡ್ತಿರ್ತಾರೆ. ಅವ್ರನ್ನ ಅವಾಯ್ಡ್ ಮಾಡಿಕೊಂಡು ಇನ್ನು ಮನೆ ಕೆಲಸ ಶುರು ಮಾಡೋದು, ಅಡುಗೆ ಮಾಡಬೇಕು. ಇದೆಲ್ಲ ಇವರಿಬ್ಬರನ್ನ ಈ ಥರ ಆಡ್ತಿರೋ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮಾಡಬೇಕು. ಯಪ್ಪ, ಯಾವಾಗ ಅವ್ರ ಅಪ್ಪ ಬೇಗ ಮನೆಗೆ ಬರ್ತಾರೆ ಅನ್ನಿಸ್ಬಿಟ್ಟಿರುತ್ತೆ. ನಮ್ಮ ಮನೆಯವ್ರು ಬೇಗ ಬಂದರೆ ಒಂಚೂರು ಮಕ್ಕಳು ನೋಡ್ಕೊತಾರೆ. ಹಾಗಾಗಿ ಸ್ವಲ್ಪ ನನಗೆ ರಿಸ್ಕ್ ಕಡಿಮೆ ಆಗುತ್ತೆ. ಇವಾಗಂತೂ ಕಿರ್ಚಿನೇ ಗಂಟ್ಲು ನೋವು ಬಂದುಬಿಡುತ್ತೆ ನನಗೆ. ಇಬ್ಬರು ಒಟ್ಟಿಗೆ ಸೇರ್ಕೊಬಿಟ್ರೆ ಅಂತೂ ಸುಮ್ಮನಿರು ಲೋಚನ್, ಸುಮ್ಮನಿರು ವೇದಾಂತ್, ಸುಮ್ಮನಿರು ಹಂಗಂತ ಕಿರ್ಚಿ ಗಂಟ್ಲು ನೋವು ಬಂದುಬಿಟ್ಟಿರುತ್ತೆ. ಇನ್ನು ನಮ್ಮ ವೇದಾಂತ್ನಂತೂ ಹೇಳೋಕ್ಕೆ ಆಗಲ್ಲ. ಲೋಚನ್ ಸುಮ್ಮನಿದ್ರೂ ಹೋಗಿ ಕೆನ್ಕಿ ಸುಮ್ಮನೆ ಜಗಳ ಮಾಡೋದು. ಮನೇಲಿ ಒಂದು ಐಟಮ್ ಎಲ್ಲಾದರೂ ಇಟ್ಟಿದ್ರೆ ಎಲ್ಲನೂ ತೆಗೆದು ಬಿಸಾಕ್ಕೊಂಡು ಆಟ ಆಡೋದು. ನಾನು ತಿರ್ಗಾ ಅದನ್ನು ಫಸ್ಟಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು. ಯಪ್ಪ, ಎಷ್ಟು ತಲೆನೋವು ಅಂದರೆ ಈ ಇಬ್ಬರು ಮಕ್ಕಳಿಂದ ಅಷ್ಟಿಷ್ಟಲ್ಲ. ಈ ವೇದಾಂತಂತೂ ತುಂಬ ತೀಟ್ಲೆ. ಮನೇಲಿ ಒಬ್ಬನೇ ಇದ್ದಾಗ ಮಾತ್ರ ಎಷ್ಟು ಸೈಲೆಂಟಾಗಿರ್ತಾನೆ. ಅವ್ರ ಅಣ್ಣ ಏನಾದರೂ ಸ್ಕೂಲಿಂದ ಬಂದುಬಿಟ್ರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಟಾರ್ಚರ್ ಕೊಟ್ಬಿಡ್ತಾನೆ. ಅವ್ನಿಗೆ ಟಾರ್ಚರ್ ಕೊಡ್ತಾನೆ ಇಲ್ವ ಗೊತ್ತಿಲ್ಲ, ನನಗೆ ಮಾತ್ರ ತುಂಬ ಟಾರ್ಚರು. ಕಿರ್ಚಿನೇ ಗಂಟ್ಲು ನೋವು ಬಂದು ತಲೆ ಸುತ್ತಿ ಬಿದ್ದೋಗ್ಬಿಡ್ಬೇಕು.
ಸ್ವಲ್ಪ ನೀವು ಹೋಮ್ವರ್ಕ್ ಬರೆಸೋದ ಇಲ್ಲ ನಿಮ್ಮ ಕಚ್ಚಾಡೋದು ನೋಡೋದ ನಾನು ಲೋಚನ್? ಆ ಪದ್ಯ ಕಂಪ್ಲೀಟ್ ಮಾಡಿ ಫಸ್ಟು. ಬೇಗ ಬೇಗ ಕಲ್ತ್ಬಿಟ್ಟು ಇವಾಗ ಒಪ್ಪಿಸ್ಬೇಕು ನನಗೆ. ಯಾಕೋ ಬಿಸಾಕ್ದೆ ಅದನ್ನ ಟೋಪಿನ? ಹೋಮ್ವರ್ಕ್ ಬರಿಬಾರ್ದ, ಕಲಿಬಾರ್ದ? ನೋಡಲಿ ಹಿಂಗೆ ಕಚ್ಚಾಡ್ತಾ ಇರಿ ಇಬ್ರು. ನಿನಗೇನು ಹೇಳ್ದೆ ಲೋಚನ್? ಅವನ ಜೊತೆ ಯಾಕೆ ಆಡ್ತಿದ್ಯಾ? ನೀನು ಎದ್ದೋಗು, ಆಟ ಆಡು, ಹೋಗಮ್ಮವೇದು. ಡಿಸ್ಟರ್ಬ್ ಮಾಡಬೇಡ. ಟೀ ಶರ್ಟ್ ಯಾಕೆ ಉಲ್ಟಂ ಪಲ್ಟ ಹಾಕ್ಕೊಂಡಿದ್ಯಾ? ಸರಿ, ಅವ್ನು ಹೋಮ್ವರ್ಕ್ ಬರೆಯಕ್ಕೆ ಬಿಡಮ್ಮ. ಟೆಸ್ಟ್ಗೆಲ್ಲ ಐತೆ, ಇದ್ದೆಲ್ಲಮ್ಮ. ನೀನು ಅವ್ನು ಡಿಸ್ಟರ್ಬ್ ಮಾಡ್ತೀಯ ಸುಮ್ಮನೆ. ಸರಿ ಮಡಗ್ಬಿಡು, ಎದ್ದೋಗ ಆ ಕಡೆ ಆಟ ಆಡ. ಅವ್ನು ಬರೆಯಕ್ಕೆ ಬಿಡು, ಡಿಸ್ಟರ್ಬ್ ಮಾಡಬೇಡ ನೀನು. ನೋಡಲ್ಲಿ ನೀನಿದ್ರೆ ಹಂಗೆ ಕೂಗಾಡೋದು ಅವನು. ಅದು ಮುಟ್ತೀಯ ಇದು ಮುಟ್ತೀಯ ಅನ್ಕೊಂಡು. ಅವ್ನು ಕಿರ್ಚಿದ್ರೆ ನೀನು ಕಿರ್ಚು, ನೀನು ಕಿರ್ಚಿದ್ರೆ ಅವನು ಕಿರ್ಚಲಿ. ಎದ್ದೋಗ್ ಸರಿ, ಆ ಕಡೆ ಹೋಗಿ ಆಟ ಆಡ ಹೋಗು. ಹೋಮ್ವರ್ಕ್ ಬರೀಲಿ ಅವನು. ಗಂಟ್ಲು ಒಣಗೋಗಿಲ್ಲ, ನಮಗೂ ಒಣಗಿಸ್ಬೇಡ. ಎದ್ದೋಗು. ಹೋಮ್ವರ್ಕ್ ಬರೆಯಕ್ಕೆ ನೀನು ಹೋಗಿ ಸೈಕಲ್ ಓಡಿಸೋಗು. ಆ ಸೈಕಲ್ಗೆ ಮೆಟ್ಲು ಬರಲ್ಲ, ಹಂಗೆ ಓಡಿಸೋಗು. ನೀನು ಅದು ಎಷ್ಟೆಲ್ಲ ಪೆನ್ಸಿಲ್ನ ಶಾರ್ಪ್ ಮಾಡ್ತೀಯ ಗೊತ್ತಿಲ್ಲ. ಒಂದು ಹೋಮ್ವರ್ಕ್ ಬರ್ಸೋಷ್ಟರಲ್ಲಿ ತಲೆನೇ ಕೆಟ್ಟೋಗ್ಬಿಡುತ್ತೆ ಲೋಚನ್ ನನಗೆ, ಆಯಿತಾ? ಆ ಪೆನ್ಸಿಲ್ ಪದೇ ಪದೇ ಮುರಿದಾಕ್ತೀಯ, ಅದನ್ನು ಶಾರ್ಪ್ ಮಾಡ್ಕೊಂಡು ಕುಂತ್ಕೊಳ್ಳೋದು. ವಾಶ್ರೂಮಿಗೆ ಬರುತ್ತೆ ಅಂತ ವಾಶ್ರೂಮಲ್ಲಿ ಹೋಗಿ ಕುಂತ್ಕೊಳ್ಳೋದು. ಅದರಲ್ಲಿ ಮಧ್ಯ ಮಧ್ಯೆ ಬೇರೆ ಕಚ್ಚಾಡ್ತಾ ಇರ್ತೀರಾ, ಅದನ್ನು ನೋಡಬೇಕು. ನಿಮ್ಮ ಮೇಡಮ್ಗೆ ಕಲ್ಸೋಕೆ ವೀಡಿಯೋ ಮಾಡ್ತಾಯಿದ್ದೀನಿ ರೀ, ಇವಾಗ ಕಲಿಸ್ತೀನಿ ಎಲ್ಲನೂ. ನೀನು ಅಷ್ಟೇ, ನೀನು ಸೇರ್ಸೆ ಕಲಿಸೋದು. ನೀನು ಹಿಂಗೆಲ್ಲ ಕೋತಿ ಹಂಗೆ ಆಡಿ ಅವ್ನು ಡಿಸ್ಟರ್ಬ್ ಮಾಡ್ತೀಯ ಹೋಮ್ವರ್ಕ್ ಬರೆಯೋಕೆ ಬಿಡಿದ್ದೇನೆ ಅಂತ. ನೀನು ಕಿರ್ಚಿದ್ರೆ ಇಲ್ಲಿ ಯಾರು ಎದ್ರವ್ರಿಲ್ಲ, ಎದ್ದೋಗು. ಕಿರ್ಚು, ಬಾಯಿ ಮೇಲೆ ಹೊಡಿತೀನಿ ಇವಾಗ. ಸಾಕು, ಬರಿಯಮ್ಮ ಬೇಗ ಬೇಗ ಬೇಗ. ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಇಂಗ್ಲೀಷು ಎಲ್ಲ. ಇಂಗ್ಲೀಷು ಮ್ಯಾಥಮೆಟಿಕ್ಸು. ಸರಿ ಬರೀ 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 ಅಂತ ಹೇಳಿ ಇನ್ನು ತಲೆನೋವು ಬಂದ್ಬಿಡುತ್ತದೆ ನನಗೆ ಲೋಚನ್. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು. ನೀನು ಏನು ಅಂದಿಲ್ಲ, ಬರೀ ಅಂದಿದ್ದು. ಫಾಸ್ಟಾಗಿ ಬರೀ, ಆಮೇಲೆ ಹೋಗಿ ಆಟ ಆಡುವೆ ಅವನ ಜೊತೆಲಿ. ಬಿಟ್ಬಿಡ್ತೀನಿ ಬೇಗ. ಕನ್ನಡ ಬರೆದ್ಬಿಟ್ಟು ಇಂಗ್ಲೀಷು ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಮಾಡಿಬಿಡು, ಹೋಗುವೆ ಬೇಗ ಬೇಗ. ಫಾಸ್ಟಾಗಿ ಬರೀ. ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಮನೇಲಿ. ಆಮೇಲೆ ಅಲ್ಲಿ ಬ್ಯಾಂಕ್ ಹತ್ರ ಹೋಗಿ 4 ಅವರು ಆ ಕಡೆಯಿಂದ ಈ ಕಡೆಗೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಓಡಾಡಿ 4 ಅವರ್ ಕೆಲಸ ಮುಗಿಸ್ಕೊಬಂದಿದ್ದೀನಿ ಬ್ಯಾಂಕಲ್ಲಿ. ಆದ್ರೂ ಆ ಮೂಲೆಯಿಂದ ತಿರ್ಗಾ ಈ ಮೂಲೆಗೆ ಬಂದು ಇವನ್ನ ಮನೆಗೆ ಕರ್ಕೊಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಹೋಮ್ವರ್ಕ್ ಬರ್ಸೋಕ್ಕೆ ಕೂರಿಸಿದ್ದೀನಿ. ಬೆಳಿಗ್ಗೆಯಿಂದ ಎಷ್ಟೇ ಕೆಲಸ ಮಾಡಿದ್ರು ಟಯರ್ಡ್ ಆಗಲ್ಲ. ಈ ಹೋಮ್ವರ್ಕ್ ಒಂದು ಬರ್ಸೋ ಟೈಮಲ್ಲಿ ಈ ಬೆನ್ನೋವು ಬಂದ್ಬಿಡ್ತದೆ, ತಲೆನೋವು ಬಂದ್ಬಿಡ್ತದೆ. ಇನ್ನು ಊಟನೇ ಬೇಡ, ಸುಮ್ಮನೆ ಮಲಿಕೊಬಿಡೋಣ ಅನ್ನೋಷ್ಟು ಟಯರ್ಡ್ ಮಾಡಿಸ್ಬಿಡ್ತಾನೆ ಹೋಮ್ವರ್ಕ್ ಬರೆಯೋಷ್ಟರಲ್ಲಿ. ಅವನು ಬರೀತಾನೆ ಪಾಪ, ಹೇಳ್ದಂಗೆ ಅವನು ಬರೀತಾನೆ. ಓದೋದ್ರಲ್ಲೇನು ವೀಕ್ ಇಲ್ಲ ಪಾಪ, ಬರೀತಾನೆ, ಏನೇಳಿದ್ರು ಬರ್ಕೊತಾನೆ. ಆದರೆ ಇಲ್ಲಿರೋ ಒಂದು ತೀಟ್ಲೆ ಸುಬ್ಬ ಬಿಡಬೇಕು, ಕುಂತ್ಕೊತಾನೆ. ತೀಟ್ಲೆ ಸುಬ್ಬ ಅಂದರೆ ಹೋಮ್ವರ್ಕು ಬರೆಯೋಕ್ಕೆ ಬಿಡಲ್ಲ, ಆಟ ಆಡೋಕೆ ಕರೀತಾ ಕುಂತವನೆ. ಆವಾಗಲೇ ಅವನಿಗೂ ಆಟ ಆಡೋ ಕಡೆ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ. ಆ ಥರ ಕಿಸಿತಾ ಇರೋದು ನೋಡಿ ಹೆಂಗಂತ. ಇದೊಂದು
ಅವ್ನು ಭಾಗ ಮಾಡ್ಕೊಡ್ತಾನೆ, ಸುಮ್ಮನಿರು ಎಲ್ಲರಿಗೂ. ಇಲ್ಲ ಇರು, ಇಲ್ಲ 3 ಕೊಟ್ಬಿಟ್ಟು ಮತ್ತೆ ಒಂದು ತಗೊಂಡಲ್ಲ, ಹಾಕೋ ಕೊಡೋ ಒಂದು. ನಿನಗೆ ಮಾತ್ರ 4? ನಿನಗೆ 4, ಅವನಿಗೆ 2, ನನಗೆ 3. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಮರಿದೇನೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.